Hey guys, welcome back to my channel Spurti Vlogs. Guys, ನಾನು ಬಂದು ಒಂದು ವಾರ ಆದಮೇಲೆ ದೀಪಕ್ಕ ಮಾಲಾ ಆಂಟಿ ಇಬ್ರು ಬಂದಿದ್ದಾರೆ. And today we are having rasmalai cake. ಏನಕ್ಕೆ rasmalai cake ಆಂಟಿ ದೀಪಕ್ಕ? Tell me. You like rasmalai? I like rasmalai. ನಿಂಗೆ ಇಷ್ಟ ಅಲ್ವಾ? ಅಲ್ಲಿ ಲೇಟ್ ಆಗಿ ಹೋಗೋರ ಅದೇ ಅಂತ ಎದ್ದಿದ್ದು ಅದಕ್ಕೆ. ಅಪ್ಪಡಿ ಅಲ್ಲ. ಅಲ್ಲ ಅವಳು ಫುಲ್ ಬ್ಲಶಿಂಗ್ ಅದಕ್ಕೆ. She likes rasmalai a lot. ನಾನು ಆಲ್ರೆಡಿ ತಿಂದೆ. ಯಶಿಗ ನಂಗೊಂದು ನಂಗೆ ಭಯ ಕೈಯಲ್ಲಿ ಬೇರೆ ಇಟ್ಕೊಳ್ತೀನಿ ನೀವು ಕೈಯಲ್ಲಿ ಇಟ್ಕೋಬೇಕಾಗಿತ್ತು ನಾನು ಅಂಟಿಸ್ತಾ ಇದ್ದೆ ತಾನೆ ಲಾಬ್ಸ್ಟರ್ ಎಲ್ಲಿ ತಂದಿದ್ದು ಇವಾಗ ದಿಸ್ ಫೇಸ್ ಬೇಕು ನೋ I ordered it. It came home. ಯಾವ ಬ್ರ್ಯಾಂಡ್ ಅದು ಇನ್ನೊಂದು ಸ್ವಲ್ಪ ತಿರ್ಬೇಕು ತಾನೆ ನೋಡಿ ಅಂಡಿ ನಾನು ಹೆಂಗ್ ಭಯ ಆಯ್ತು ಗೊತ್ತಾ ಆದ್ರೂ ಅದೇನು ಜಾಸ್ತಿ ಇದಾಗೈತಮ್ಮ ನೋಡು ಕೇಕ್ ಮೇಲೆ ಏನೋ ಬಿದ್ದೈತೆ ನೋಡು ಆಮೇಲೆ ತಿಂದ್ರ ಒಂದ್ ಸೆಕೆಂಡ್ ಇಲ್ಲಿ ಬಂತು ಹಟ್ಟು ನನ್ ಭಯ ಅದೇ ಬ್ಯಾಚಿ ಆಮೇಲೆ ಅಷ್ಟೇ ಏನ್ ದೀಪು ಇಂತ ತಂದು ನನ್ ಮಗಳು ಕಟ್ ಮಾಡ್ಸಿದ್ಯಾ ನಿಮ್ಮ ಅಪ್ಪನ್ ಬೇರೆ ದೀಪಕ್ಕ ಮುಖಗೆ ಹೋಗಿದ್ದೆ ಕಿಟ್ಟೆ ಪೋ ದೀಪು ಇರು ನಾನು ಕಿಟ್ಟೆ ಇಬ್ರು ಕಿಟ್ಟೆ ಇಬ್ರು ಕಿಟ್ಟೆ ಇಬ್ರು ಕಿಟ್ಟೆ ನಾನು ಶುಗರ್ ಕಟ್ ಮಾಡೋಣ ಅನ್ಕೊಂತಾ ಇದ್ದೀನಿ ಹಾ ಇಪ್ಪ ಮಾಲಾ ಆಂಟಿ ಕಿಟ್ಟೆವಾ ಆದ್ರೂ ವಿಷಯ ಸ್ವಲ್ಪ ವೆಲ್ಕಮ್ ಬ್ಯಾಕ್ ಹೋಮ್ ಮಾಲಾ ಆಂಟಿ ಡಯಟ್ ಅವನ್ಗೆ ಆಕ್ಚುಲಿ ಇಷ್ಟ ರಸ್ಮಲೈ ಕೇಕ್ நல்லா இருக்கு ಚೆನ್ನಾಯ್ತು ಟೇಸ್ಟ್ ಆಯ್ತು ಇಲ್ಲ ಅನ್ನು ಎಜಿಗ ಅದೆಲ್ಲ ಹಾಕ್ಬಾರ್ದು ಇಡೀ ಹತ್ರ ಹೋಗಿ ತಿನ್ಸೆ ಕೇಕ್ ಮಗುಗ್ ಫೋನ್ ಇಡ್ತೀನಿ ಏ ಬ್ಯಾಚ್ ಅದು Guys, we are going on a drive in Deepaka's new car. Hey, ye chicken enka? Wow, nice car. ನಾನು ಇವಾಗೆ ನೋಡ್ತಾ ಇರೋದು ಈ ವಿಡಿಯೋನೇ ಸಾಕ್ಷಿ ನಾನು ವಾಪಸ್ ಬರ್ತೀನಾ ಕೊಂಡಿಡುವೆ ನಾವು ಕೊಂಡಿಡುವೆ ನಂಗೆ ತಮಿಳ್ ಬರುತ್ತೆ ಕನ್ನಡ ಬರುತ್ತೆ ತೆಲುಗು ಬರುತ್ತೆ ಇಂಗ್ಲೀಷ್ ಬರುತ್ತೆ ಹಿಂದಿ ಬರುತ್ತೆ ಮಾರ್ಕ್ ಹೌದು ಫಸ್ಟ್ ರೈಡ್ಗೆ ಸೆಕೆಂಡ್ ರೈಡ್ಗೆ 9 out of 10 7 ತಾನೆ ಇವಾಗ 9 ಗೈಸ್ ಏನು ಗೊತ್ತಾ ನಾನು ಇವಾಗ ಮಾಡ್ತಾ ಇರೋದು ಬಟರ್ ಚಿಕನ್ ಸಾಸಲ್ಲಿ ಮಾಡ್ತಾರಲ್ಲ ಪಾಸ್ತಾ ಸೊ ಆ ಥರ ಬಟರ್ ಚಿಕನ್ ಇನ್ಫ್ಯೂಸ್ಡ್ ಪಾಸ್ತಾ ಥರ ಇದು ಫ್ಲೇವರ್ಡ್ ಪಾಸ್ತಾ ಸಮಥಿಂಗ್ ಲೈಕ್ ದಟ್ ಸೊ ಬಟರ್ ಚಿಕನ್ ಫ್ಲೇವರ್ ಸಿಗುತ್ತೆ ಬಟ್ ಚಿಕನ್ ಇರಲ್ಲ ಮತ್ತು ಬಟರ್ ಚಿಕನ್ ಅಲ್ಲ ಬಟ್ ಫ್ಲೇವರ್ಡ್ ಪಾಸ್ತಾ ಓ ಗಾಡ್ ಹಿಂಗೆ ಅರ್ಥ ಆಗ್ತಾಯಿತ್ತಾ ಆ ಥರ ಆಯಿತಾ ಸೊ ಇವಾಗ ನಾನು ಪಾಸ್ತಾ ಎಲ್ಲ ಬೇಯಕ್ಕೆ ಹಾಕಿದ್ದೀನಿ ಮಸಾಲ ಎಲ್ಲ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಮಿಕ್ಸಿಗೆ ಹಾಕ್ತಿದ್ದೀನಿ ಇವಾಗ ನಮ್ಮ ಮಮ್ಮಿ ಬರ್ತಾರೆ ಸೊ ಬೇಸಿಕಲಿ ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ ಬಟ್ ನಾನು ಮಾಡ್ತಾಯಿದ್ದೀನಿ ನನ್ನ ತಮ್ಮಂದಿರಿಗೂ ತುಂಬ ದಿನದಿಂದ ಪಾಸ್ತಾ ಸೊ ಮೊನ್ನೆ ಬಂದುಬಿಟ್ಟು ವೈಟ್ ಸಾಸ್ ಪಾಸ್ತಾ ಮಾಡಿಕೊಟ್ಟೆ ಬಟ್ ಇವತ್ತು ರೆಡ್ ಸಾಸ್ ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ರೆಡ್ ಸಾಸ್ ಪಾಸ್ತಾ ಇಸ್ ವೆರಿ ಬೇಸಿಕ್ ಸೊ ಅದಕ್ಕೆ ಈ ಥರ ಮಾಡಿದ್ರೆ ಅವ್ರಿಗೆಲ್ಲ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನಾವು ಮೈ ಮಾಮ್ ವಿಲ್ ಕಮ್ ಆ್ಯಂಡ್ ಶೀಲ್ ಗೆಸ್ ಶೀ ಈಸ್ ಆಲ್ರೆಡಿ ಆನ್ ದ ವೇ ಟು ಗೆಸ್ ಅಲ್ಲ ನೀನು ಗೆಸ್ ಮಾಡಿ ಏನು ಪಾಸ್ತಾ ಎಲ್ಲ ರೆಡ್ ಸಾಸ್ ಪಾಸ್ತಾ ಅಂದರೆ ನಿನ್ನ ಗೆಸ್ ಅಂತ ಇಲ್ಲ ಏನೇ ಟೊಮೆಟೊ ಸಾಸ್ ಇಟ್ಕೊಂಡಿದ್ಯಾ ಇಟ್ಕೊಂಡಿದ್ಯಾ ಈ ಪಾಸ್ತಾ ಇದು ಏನದು ಕ್ವಾಲಿಟಿ ಚೆನ್ನಾಗಿಲ್ಲ ನೆಕ್ಸ್ಟ್ ಟೈಮಿಂದ ಇನ್ ಹೌಸ್ ಪಾಸ್ತಾ ಮಾಡೋಣ ಎಲ್ಲ ಮೂವ್ ಮಾಡಿ ಬಿಸಿ ಅಯ್ಯೋ ಬಿಸಿ ಹೇಳಿ ಬೇಗ ತಿನ್ಬೇಡ ಏನು ಪಾಸ್ತಾ ನಮ್ಗೆ ಗೊತ್ತಿರೋದು ಒಂದೇ ಪಾಸ್ತಾ ಹೇಳಮ್ಮ ಪಾಸ್ತಾ
ಇಲ್ಲ ಅಂದರೆ ವೈಟ್ ಸಾಸ್ ಇಷ್ಟೇ ಎರಡೇ ಗೊತ್ತು. ಇರೋ ಐಟಮ್ ನೋಡಮ್ಮ. ಟೊಮೆಟೊ ಗೊಜ್ಜು ಪಾಸ್ತಾ. ಟೊಮೆಟೊ ಗೊಜ್ಜು ಹಾಕ್ಬಿಟ್ಟು ನೀನು ಹಾಕ್ಬಿಟ್ಟು ನಿನ್ನ ಗನ್ನ ಹಾಕ್ಬಿಟ್ಟು ಮಾಡಿಬಿಟ್ಟು ಇಟಾಲಿಯನ್ ಪಾಸ್ತಾ. ಇಟಾಲಿಯನ್ ಆಗಿ ರೆಡ್ ಪಾಸ್ತಾನೇ. ಮೆಕ್ಸಿಕನ್ ಪಾಸ್ತಾ ಇಲ್ಲ ಹೇಳಮ್ಮ ಬೇಗ. ಇದು ಸಾಲ್ತೈತಾ ಎಲ್ಲರಿಗೂ? ಸಾಕು ಬಿಡೋರು ಅಷ್ಟೇ ತಿನ್ನಿ. ಹೇಳಿ ಬೇಗ ನನಗೆ ನೋಡು. ಹೌದು, ಇಂಥ ಮಗಳನ್ನ ಹೆಂಗೈತದೆ ನೀನು? ಹೇಳಮ್ಮ ಬೇಗ. ನೋಡು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಒಂಚೂರು. ಅದನ್ನೇ ಹೇಳ್ತಾ ಇರೋದು. ಬಿರಿಯಾನಿ ಅವನಜ್ಜಿ ಬಿರಿಯಾನಿ ಪಾಸ್ತಾ ಯಾವನೂ ಮಾಡಲ್ಲ. ಬೇಗ ಹೇಳು ಒಂಚೂರು ರುಬ್ಬ. ನೋಡು ಬಟರ್ ಐತೆ. ಬಟರ್ ಪಾಸ್ತಾ. ಬಟರ್ ಚಿಕನ್ ಪಾಸ್ತಾ. ಬಟರ್ ಚಿಕನ್ ಪಾಸ್ತಾ ಇದಾ? ಪನ್ನೀರ್ ಬಟರ್ ಮಸಾಲ ಅಲ್ಲ, ಬಟರ್ ಚಿಕನ್ ಫ್ಲೇವರು. ಆದರೆ ಪಾಸ್ತಾ ಚಿಕನ್ ಇರಲ್ಲ, ಇದು ಇರಲ್ಲ. ಪಾಪ ಗೈಸ್, ಮಕ್ಕಳಿಗೆ ಬಟರ್ ಚಿಕನ್ ಮಾಡಿಕೊಟ್ಟಿಲ್ಲ. ನನ್ನ ತಂಗಿ ಬಟರ್ ಚಿಕನ್ ಮಾಡಿ ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಬಿರಿಯಾನಿ ಥರ ಮಾಡೋಳು. ಬಟರ್ ಚಿಕನ್ ರೈಸ್, 1 pot ರೈಸ್ ಥರ. 1 pot ರೈಸ್ ಪಾಪ ಅಂತಲ್ಲ, ಅವಳು ಮಾಡಿಕೊಂಡ್ಳು. ನಾನೇನು ಮಾಡಲಿ? ಆಯಿತು, ಟೈಮ್ ಆಗ್ತೈತೆ, ನಾನು ಹೋಗಿ ರೆಡಿ ಆಗಬೇಕು ಗೈಸ್. ನಾನು ಕಾಲೇಜ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಪ್ರತಿ ಟೈಮ್ ಹೋಗ್ಬೇಡಿ ಬಂದು 2 ವಾರ ಆಗ್ತಾಯಿದೆ ನಿಯರ್ಲಿ. ಆದ್ರೂ ನನ್ನ ಮನೆ ಬಿಟ್ಟು ಕಳ್ಸೋಕ್ಕಾಗಿ ವೆಡ್ನೆಸ್ಡೇ ಹೋಗ್ಬೇಕತ್ತೆ. 15 ದಿವಸ ರೈಸ್ ತಗೊಂಡು ಹೋಗಿದ್ಯಾ ಗೈಸ್? ಪ್ರತಿ ವೆಡ್ನೆಸ್ಡೇ ಕಳಿಸ್ತಾರೆ. ಹೋಗು 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 ಹುಟ್ಟಿರೋದು ವೆಡ್ನೆಸ್ಡೇ. ಅದಕ್ಕೆ ನನ್ನ ಯಾರನ್ನ ಬೆಳಗ್ಗೆ ಎದ್ದಿರೋಳ ಹತ್ರ ಪಾಸ್ತಾ ಎಲ್ಲ ಮಾಡಿ ಆಮೇಲೆ ಸಿಗ್ತೀವಿ. ಬಾಯ್. ಒಳ್ಳೆ ಪಾಸ್ತಾ ಚೂಸ್ ಮಾಡಿ ಬಿಫೋರ್ ಯು ಡೂ ಸಮಥಿಂಗ್. ಕ್ರೀಮಿ ಆಗಿ ಇಷ್ಟ ಆಯ್ತಾ ಕಾಣಿಸೋಕ್ಕೆ, ಆದರೆ ನನಗೆ ಇಷ್ಟ ಆಗಲ್ಲ ಪಾಸ್ತಾ. ಗೈಸ್, ಬೆಳಗ್ಗೆ ನಮ್ಮ ಮನೇಲಿ ಇದು ಪಾಪುದು ಬೂಸ್ಟು, ಅದು ಸೋನುದರ ಫ್ರೆಶ್. ನಮ್ಮ ಮನೇಲಿ ಒಂದು ಪುಟ್ಟ ಹಂದಿ ಇರುವುದು. ಗೈಸ್, ನನ್ನ ಹತ್ರ ಪ್ರಾಮಿಸ್ ಒಂದು ಕೋಟಿ ಪ್ರಾಮಿಸ್ ಮಾಡಿಸ್ಕೊಂಡವನು. ನೆನ್ನೆ ಬೆಳಗ್ಗೆ, ನೆನ್ನೆ ಮಧ್ಯಾಹ್ನ, ನೆನ್ನೆ ಸಂಜೆ ಅವನಿಗೆ ನೆನ್ನೆನೇ ಮಾಡಬೇಕಾಗಿತ್ತು ರೆಡ್ ಸಾಸ್ ಪಾಸ್ತಾ. ನಾನು ಆದ್ರೆ ಆಟ ಆಡಿಸ್ತಿರ್ತಾನೆ. ಹೆಂಗೈತೆ ಟೇಸ್ಟು? ಇಬ್ಬರು ಒಂದು ಕಂಬೈಂಡ್. ಕಾಫಿ ಪುಡಿ ಎಲ್ಲ ಇಟ್ಟಿಕ್ಬೇಕಾಕ ನಮ್ಮ ಮನೆಯಾಗ ಬರ್ತಾ ಇದೀವಿ. Only when rusk is there I eat. ಕಾಫಿ ಪೌಡರ್ ಐತಲ್ಲ, ಇಷ್ಟಿಲ್ಲ ಅಂತಿಲ್ಲ, ನಿಮ್ಗೆ ಏನು ಅನ್ಸಲ್ಲ? ನಾನು ಹಂಗೆ ಇಲ್ಲ ಅಂತ ಇಲ್ಲ ಅಂತ ಸಾಕಾಗ್ತೀನಿ. ನಾನು ಅಂದೇ ಗೈಸ್. ಏನಪ್ಪಾ ಇದು ಬಂದ್ಬಿಟ್ಟು ಇವಾಗ ನಾನು ಅದನ್ನು ಕ್ಲೋಸ್ ಮಾಡಿದ್ದಕ್ಕೆ ರೀಸನ್ ಏನು ಗೊತ್ತಾ? ನಮ್ಮ ಮಮ್ಮಿ ಬಂದ್ಬಿಟ್ಟು ಬೈತಾರೆ ಆಮೇಲೆ ವಿಡಿಯೋ ನೋಡುವಾಗ. ಕ್ಲೀನಾಗಿರ್ಬೇಕು ಮನೆ ಮಠ. ನಂಗೆ ದೃಷ್ಟಿ ಹಾಕ್ಬಿಟ್ರೆ ಮಮ್ಮಿ ಹಿಂಗೆ ತಿನ್ಕೊಂಡು ಅವರು ತಿನ್ನತ್ತಾನೆ, ನಾವೇನು ಬೇರೆ ತಿಂತಾ ಇದ್ದೀವಿ? ನಾವು ಮನುಷ್ಯರು ತಿನ್ನೋದೇ ತಿಂತಾ ಇರೋದು. ಪೂರ್ತಿ ಇನ್ಯಾವ ದೇಶಕ್ಕೂ ಹೋಗ್ತೀನಿ ಮಾರೋಯ್ತು. ಇಂಜಿನ್ ರೋಲ್ಸ್ ರಾಯ್ಸ್ಗೆ ಯಾವ ಇಂಜಿನ್ ಹಾಕಿರೋದು? ನೀನೇನು ದೊಡ್ಡ ಹೀರೋ ಹೋಗೋ. ಮಮ್ಮಿ ಜೋರಾಗಿ ಹೊಡಿತಾನೆ. ನೋಡಿ ಕಾಫಿ ಐತೆ ಚಲ್ಬಿಟ್ರೆ ನಿಮ್ಮ ಮುಖದ ಮೇಲೆ ಪಟಕ್ಕನ್ ಚಲ್ಬಿಡ್ತೀನಿ. ಮಮ್ಮಿ ಅವ್ನು ಬ್ಯಾಡ್ ವರ್ಡ್ ಹೇಳ್ತಾನೆ. ಹೋಗಲೇ ಸೋನು, ಬಾಲ್ ಬೇಡನೋ ನೋಡ್ಸ. ಯಾರೇನಂತಾರೆ? ಬಂದ ಶಾನ್ವಿ ಎಲ್ಲ ನಿನ್ನ ಗರ್ಲ್ ಫ್ರೆಂಡು ಶಾನ್ವಿ. ಏಯ್, ರೋಲ್ಸ್ ರಾಯ್ಸ್ಗೆ ಯಾವುದೋ ಇಂಜಿನ್ ಹಾಕಿರೋದು? ಅದೆಲ್ಲಿ ಬೆಂಚ್ದಲ್ಲ, ರೋಲ್ಸ್ ರಾಯ್ದು ಯಾವ್ದು ಇಂಜಿನು? ಹಾಂ ಹೇಳಪ್ಪ. ಆಯ್ತು, ನೀನು ಹೇಳೋ. ರೋಲ್ಸ್ ರಾಯ್ಸ್. ಆಚೆ ಕಡೆ ಜನರು ಹೆಂಗೆ ನೋಡ್ತಾ ಇರ್ತಾರೆ ಗೊತ್ತಾ? ಬಾ ಒಳಗಡೆ ಹೋಗೋಣ. ಏನೋ ಬ್ಲಾಕಿ, ಈ ನನ್ನ ಮಗ ಜಗಳ ಆಡೋದು ಸಾಕು, ಸುಮ್ಮನಿರೋ.
ಅಮ್ಮ ಬಾಟ್ಲ್ ಎತ್ಕೊಂಡ ಹೇಳ್ತಾನೆ. ಇದು ನಮ್ಮ ಗಾರ್ಡನ್ನು. ಅಲ್ಲಿ ನಮ್ಮ ಮಮ್ಮಿ ನೆಮ್ಮದಿ ಕಾಫಿ ಕುಡಿಯೋಕ್ಕೂ ಆಗಲ್ಲ ಅಂತ ಬೈಕೊಂತವ್ರೆ ಸ್ವಲ್ಪ ಜನರನ್ನ. ಬೇಕಾ ಸಣ್ಣಗೆ ಬೇಕಾ? ಹೌದು, ಈ ಮರದಾಗ ಬಿಡಲ್ಲ ಮಾವನಣ್ಣು? ದೊಡ್ಡದ್ರಲ್ಲಿ ಬಿಟ್ಟಿಲ್ಲ, ಚಿಕ್ಕದ್ರಲ್ಲಿ ಬಂದು. ಚಿಕ್ಕದ್ರಲ್ಲಿ ಮಾವಿನ ಹಣ್ಣು ಬರುತ್ತೆ ಗೈಸ್, ದೊಡ್ಡದ್ರಲ್ಲಿ ಏನು ಬರಲ್ಲ. ಇದೆಲ್ಲ ಚಪ್ಪೆಕಾಯಿ, ಇವಾಗ ಇದೆಲ್ಲ ಮಾವಿನಕಾಯಿ. ಓ ಇದನ್ನೇ ತಾನೇ ನೀನು ನಿನ್ನ ಗಂಡ ಹಿಡ್ಕೊಂಡು ಫೋಟೋ ಹಿಡ್ಕೊಳ್ತಾ ಇದ್ದಿದ್ದು ಮಮ್ಮಿ? ಇವಾಗ ಕರಿ ನೋಡೋಣ ನಿನ್ನ ಗಂಡ ಬನ್ರಿ ಫೋಟೋಗೆ ಅಂದರೆ. ದಿಸ್ ಈಸ್ ವಾಟ್ ಯು ನೋ, ನಮ್ಮ ಅಂಗಳದಲ್ಲಿ ಅರಳಿರೋ ಪ್ರೋಮೋಗ್ರಾನೆಟ್ ಎಷ್ಟೊಂದು ಬೆಳೆದೈತೆ. ಒಂದೆರಡು ಅಂದರೆ ಕೌಂಟ್ ಮಾಡಬಾರ್ದು ಗೈಸ್, ಲೆಕ್ಕ ಹಾಕ್ಬಾರ್ದಂತೆ. ನಮ್ಮ ಮಮ್ಮಿ ಆಮೇಲೆ ಸಾಯಿಸ್ತಾರೆ ನನ್ನ. ಓ ಓ ಓ ಓ ಓ ಅಂದರೆ ಇಷ್ಟೇ ಚಿಕ್ಕ ಗಿಡ, ಇಷ್ಟರಲ್ಲಿ ಇಷ್ಟು ಅಷ್ಟೇ. ನೇರಳೆ ಹಣ್ಣು ತೋರಿಸ್ಬಿಡೋಣ. ನೇರಳೆ ಹಣ್ಣು ಅಂತಾರೆ. ಜಾಮೂನ್ ತಾನೆ ಮಮ್ಮಿ? ಸಿ ಗೈಸ್, ಅದು ಚಿಗುರೈತೆ ನೋಡಿ ಗೈಸ್ ಅಷ್ಟೇ. ಹೌದು, ನೆಮ್ಮದಿ ಕಾಫಿ ಕುಡ್ದ ಆರೋಗಿರೋದು. ಅಲ್ಲ, ಬ್ಯಾಗ್ ಎಲ್ಲ ಇಟ್ಟಿದ್ದೀನಿ, ವ್ಯಾನ್ ಬಂದು ಒಳಗೆ ಬಂದು ಒಳ್ಳೆ ಚಿಕ್ಕ ನಿಂಗೆ ನೋಡಿ ಬಂದಾನೆ. ಯು ಶುಡ್ ಹ್ಯಾವ್ ರ್ಯಾನ್ ಅವೇ. ಗೈಸ್ ನಮ್ಮ ಮಮ್ಮಿ ವಾಕಿಂಗ್ ನೋಡಿ ಗೈಸ್, ಸುಮ್ಮನೆ ಹಿಂಗೆ ವಾಕಿಂಗ್ ಮಾಡ್ತಾವ್ರೆ ಎಷ್ಟೊಂದು ದಿನದಿಂದ. ಅಲ್ಲ ಮನೆ ಮುಂದೆ ಹಂಗೆಲ್ಲ ಬಟ್ಟೆ ಹಾಕ್ತಿಲ್ಲ ಯಾಕೆ? ಅಮ್ಮ ಏನು ಹೇಳ್ತಾ ಇದೆಯಾ ಗೊತ್ತಾ, ಎಷ್ಟು ಬ್ಯಾಡ್ ನನ್ನ ಮಾಡ್ತಾ ಇದೆಯಾ ಅಂದರೆ 6 ತಿಂಗಳು ನೆಟ್ಟಗೆ ಹೋಗಿಯೋದೆ ಅಲ್ಲ. ವಾಷಿಂಗ್ ಮಿಷಿನ್ ಒಳಗಡೆ ಹಾಕಿದ್ರೆ ಅದು ಹೊಡ್ಕೊಬೇಕು. ಹೌದು, ನಂದೆಲ್ಲ ಲಾಂಗ್ ಕೋಚ್ ಟ್ರೈಕ್ಲಿಂಗ್ ಕೊಡು. ಜನರು ಹೇಳ್ತಾರೆ ಹೋಗಿರೋದು ಜಸ್ಟ್ 6 ತಿಂಗಳು, ಯಾಕೆ ಇಷ್ಟು ಓವರ್ ಆ್ಯಕ್ಷನು ಅಂತ ಕಮೆಂಟ್ ಸೆಕ್ಷನಲ್ಲಿ ನಾನು ಹಾಕಿರೋ ವಿಡಿಯೋ ಅಂದವ್ರೆ ಹೇಳಮ್ಮ. ಇವಾಗ ಏನಂತ್ಯ? ನೀವು ಹಂಗೆ ಅಂದರೆ ಹಂಗೆಲ್ಲ ಇರಬಾರ್ದಲ್ಲ. ಇಲ್ಲ ಸ್ವಲ್ಪ ಓವರ್ ನಿಮ್ದೆಲ್ಲ. ಇವಾಗ ನಾನು ವ್ಲಾಗ್ ಮಾಡಿರ್ಲಿಲ್ಲ ಅಂದಿದ್ರೇನು ಹಿಂಗೆ ಇರ್ತಾ ಇತ್ತು ತಾನೆ ನಮ್ಮ ಮನೇಲಿ. ಸರಿ ಆಯ್ತು, ಹೋಗಿ ಸಾಕು. ಅದೇನೋ ನಿಜ, 6 ತಿಂಗಳು ನಾಟಕ ನಮ್ಮ ಮಮ್ಮಿ ಹತ್ತಿ ಸುರಿಯಕ್ಕಾಗ್ತೈತಾ? ಹೇಳ್ರಿ ಗೈಸ್ ಹತ್ತಿ ಸುಳಿದು ರಿಪೋರ್ಟ್ಗಳು ಇಟ್ಕೊಂಡು. ಎಷ್ಟು ಹಾಸ್ಪಿಟ್ಲ್ ಹೋಗಿದ್ಯಾ ಕರೆಕ್ಟಾಗಿ ಹೇಳು? 4 ಮಣಿಪಾಲು, ಫಿಲೋಮಿನಾಸು, ಆಮೇಲೆ ಓವಮು, ಚಿನ್ಮಯ್. ಆಮೇಲೆ ಚಿಕ್ಕದು ಲೆಕ್ಕ ಇಲ್ಲ. ಚಿಕ್ಕದು ಮನೆ ಮುಂದೆ ಹಾಗೆಲ್ಲ ಹೋಗೋರೆ, ಅದೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಆದ್ರೇನು ಹೋಗೋರೆ. ಹೌದು, ಇಷ್ಟು ಮಾತ್ರ ಓಡಾಡೋಕ್ಕೆ ಜಾಗ ಇರಲಿಲ್ಲ. ಚಾನ್ಸೇ ಇಲ್ಲ ಹೋಗಮ್ಮ. ಅಲ್ಲ ನನ್ನ ಫ್ಲೈಟ್ ಹೋಗೈತೆ ನೋಡಿ ಗೈಸ್ ಹಿಂಗೆ. ಓದ್ತಾಯ್ತು ಇನ್ನೊಂದು. ಇವಾಗ ನಾನು ಅದ್ರೊಳಗಡೆ ಇದ್ದೀನಿ ಅನ್ಕೋ. ಅವಾಗ ಏನು ಮಾಡ್ತಾ ಇದ್ದೆ? ಪೈಲಟ್ ಆಗಿರೋನ್ ಪಾಪ. ಗೈಸ್ ನಮ್ಮನೆ ಕ್ಲೀನಾ? ಚಾನ್ಸೇ ಇಲ್ಲ ಗೈಸ್. ಏನಂತ್ಯಮ್ಮ ಮಮ್ಮಿ? ಆ ಅಂಕಲ್ ನಾನು ನಿಲ್ಲಿಸ್ಬಿಟ್ಟು ನೀನೆಲ್ಲ ಉಜ್ಬಿಟ್ಟು ಹೇಳ್ತೀನಿ. ಹೌದು, ನನ್ನ ಸೋಫಾ ಒಂಚೂರು ವ್ಯಾಕ್ಯೂಮ್ ಹಾಕ್ಸು. ಅಲ್ಲಿ ಎಷ್ಟು ಕ್ಲೀನಾಗಿತ್ತು ಗೊತ್ತಾ ನಮ್ಮ ಮನೆಗೆ. ಈ ಉಡ್ ಇತ್ತಲ್ಲ ಗೈಸ್ ನೋಡ್ರಿ, ಇವಾಗ ಉಡ್ಡ ಎಷ್ಟು ಕ್ಲೀನ್ ಮಾಡಿದ್ರೂ ಹಿಂಗೆ ಡಸ್ಟ್ ಇದ್ದೇ ಇರ್ತೈತೆ. सांस लेने में दिक्कत होता है भैया, क्या करूँ मैं, मर जाऊँ? हाँ ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ. ಮಂಡೆ ಅಂತ ನಮಗೋಸ್ಕರ ಒಬ್ಬಟ್ಟು ಮಾಡ್ತಾರೆ. ಒಬ್ಬಟ್ಟು ಫೇವ್ರೇಟು. ಅದು ಸ್ವೀಟ್ ಕಮ್ಮಿ, ತೆಳ್ಳಗಿರ್ಬೇಕು. ಒಬ್ಬಟ್ಟು ಜಾಸ್ತಿ ತುಪ್ಪ ಹಾಕೊಂಡು ತಿಂದು ದಪ್ಪ ಆಗ್ಬೇಕು. ಬಂದಾಗಿಂದ ಎಷ್ಟು ದಪ್ಪ ಆಗಿದ್ದೀನಿ. 3 kg ಆಗಿರ್ತೀನಲ್ಲ ಚಿಕ್ಕಮ್ಮ. ಅದು ಕುಕ್ಕರು ಆಗಿರ್ತೀನಿ ಚಿಕ್ಕಮ್ಮ. ಚಿಕ್ಕಮ್ಮ ಇನ್ನೇನ್ ಮಾಡೋದು? ಇದು ವಡೆ. ಚಿಕ್ಕಮ್ಮ ನಾನು ವಡೆ ತಿಂತೀನಿ. ಚಿಕ್ಕಮ್ಮ ನಾನು ವಡೆ ತಿಂತೀನಿ. ಇವಾಗ ನನ್ನ ಮನೆ ಬೇರೆಯವ್ರ ಮನೆಗೆ ಹೋದ್ರೆ ನಿನ್ ಕೇಳ್ಬೇಕಾ? ಏನ್ ಕೇಳ? ಆಮೇಲೆ ನಿಮ್ಮ ಮನೇಲಿ ನಾನು ತಿನ್ಬಿಡ್ತೀನಿ. ಬೇರೆಯವ್ರ ಮನೆಗೆ ಹೋದ್ರೆ ವಡೆ ಅಂದ್ರೆ ಇದು ಕೋಣ ಮರಿ.
ಏನ್ ಪ್ರೀತಿ ದಪ್ಪ ಹೋಗಿದೆ ಯಾಕೆ ಕಚ್ತೀನಿ. ಚಿಕ್ಕಮ್ಮ ಅಷ್ಟೊಂದು ತುಪ್ಪ ಅವಳಿಗೆ ಮಂಜೂರಿ ತಗೊಂಡ. ಇಲ್ಲ ಮಂಜೂರಿ ಗಿಂಜೂರಿ ಏನು ಬೇಡ ಚಿಕ್ಕಮ್ಮ. ಬೆಳಗ್ಗೆನೆ ನಾನು ಮಸಾಲೆ ದೋಸೆ ತರ್ಸ್ಕೊಂತೀನಿ ತಗೊಂಡ್ಬಿಡೋ ಕಾಮೆಂಟ್ ನೋಡಿ ಒಬ್ಬಟ್ಟು ತಿನ್ಬಾ ಚಿಕ್ಕಮ್ಮ. ಇಷ್ಟೊತ್ತು ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ. ಸ್ಫೂರ್ತಿ ನೋಡಿ ಎಷ್ಟೋ ಇಯರ್ಸ್ ನಮ್ಮ ಮನೇಲಿ 6 months ಬ್ಯಾಕ್ ನೋಡಿದ್ದು. ಹೌದು ಹೌದು ಚಿಕ್ಕಮ್ಮ ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಬಂದ್ಬಿಡು ಸ್ಫೂರ್ತಿ ಬರ್ಗರ್ ಮಾತಾಡ್ಬೇಡಗೆ ಒಂದ್ ಸ್ವಲ್ಪ ಸಾರು ಇರ್ಬೇಕು. ಹಿಂಗ್ ಸಾರು ಪರವಾಗಿಲ್ಲ ಚಿಕ್ಕಮ್ಮ. ನಾನು ಹಿಂಗ್ ತಿಂತಾ ಇದ್ರೆ ಇವಾಗ ಜನರಿಗೆ ನೋಡ್ತಾ ಇರ್ತಾರಲ್ಲ ಬಾಯಲ್ಲಿ ನೀರ್ ಬರ್ತಾ ಇರ್ತಿರ್ತಾನೆ. ಇವತ್ತು ತಲೆ ಸಾರ್ದು ವಿಡಿಯೋ ಹಾಕಿದೀನಿ ನಾನು. ನಂಗೆ ಬೋಂಡ ತರ ಇಷ್ಟ ಅವಳಿಗೆ, ಅದಕ್ಕೆ ಅವಳು ಬಂದ್ಮೇಲೆ ಹಾಕೋಣ ಆರೋಗ್ಯ ಚೆನ್ನಾಗಿ. ಏನ್ ಚಿಕ್ಕಮ್ಮ ಇಷ್ಟೊಂದೆಲ್ಲ ಮಾಡಿದೆ ನಾನು ತಿನ್ನಕ್ಕೆ. ಸ್ಫೂರ್ತಿ ಬರ್ತಾಳೆ. ಸೊ ನಾನು ನಾನ್ ವೆಜ್ ಫಿಶ್ ಏನಾದ್ರು ಬೇರೆ ಸಪ್ರೇಟ್ ನಮ್ಮ ಮನೇಲಿ ಎಲ್ಲ ನಾನ್ ವೆಜ್ ಮಾಡ್ಕೊಟ್ಬಿಡ್ತು ಮಮ್ಮಿ. ಅದರಿಂದ ಸರಿ ಹೇಳ್ತು ಮೊನ್ನೆ ಒಬ್ಬಟ್ಟು ಮಾಡೋಣ ಕಡುಬು ಮಾಡೋಣ ಅಂತ. ನಂಗೆ ಅದೆಲ್ಲ ಇನ್ ಮನೇಲಿ ಮಾಡಿದ್ರೆ ಹೋಗ್ತಾ ಬರ್ತಾ ತಿಂತಾ ಇರ್ತೀನಿ ನಾನು. ಆಮೇಲೆ so many months ಮೀಟಿಂಗ್ ಅಲ್ಲ, ಮೀಟಿಂಗ್ ಸ್ಫೂರ್ತಿ ಈಟಿಂಗ್ ಹಿಂಗೆ ಹಿಂಗ್ ತುಪ್ಪ ಹಿಂಗ್ ತೇಲ್ಬೇಕು ಅವೇ ನಾನು ತಿನ್ನೋ. ಚಿಚ್ಚನ ಇವತ್ತು ನಮ್ಮ ನಿತಿನ್ ಜೊತೆ ಬಂದು ಒಂದು ಸೀರೆ ತಗೊಂಡ್ವಿ ಗೈಸ್ ಈ ಅಂಗಡಿಯಲ್ಲಿ. ಈ ಅಂಗಡಿ ಎಲ್ಲ ಏನು ಅಂಗಡಿ ಹೆಸರು? ಮಾದೇವ್ ಫ್ಯಾಷನ್. ಮುಂಚೆ ಕುಂಕುಮ್ ಫ್ಯಾಷನ್. ಸೀಯಿಂಗ್ ಆಫ್ಟರ್ ಸೋ ಮೆನಿ ಇಯರ್ಸ್, so many months, my auntie, this is my Roshni auntie, my aunt for everything. Auntie after so many days I'm seeing auntie. I came. Hi auntie, bagunnara. Auntie, Singapore. How many months did you go? I went for 1 month. 1 month full enjoy. But always Roshni auntie. Always Roshni auntie. On message Roshni auntie. Yeah, come home auntie, come home. We are going to exhibition with my chicha. ರಿಚಾರ್ಜ್ ಬೇಗ ರೆಡಿಯಾಗಿ ಬಂದವ್ರೆ. ಇವಳು ನನ್ನ ತಂಗಿ ಅವಳಲ್ಲ 3 ಮಕ್ಕಳು ಲೇಟ್ ಮಾಡ್ತಾಳೆ. ಲೇಟ್ ಮಾಡ್ತಾಳೆ ಗೈಸ್. ಯಾಕೆ ನೀನು ಮುಂದೆ ನಾವು ನಮ್ಮ ಏರಿಯಲ್ಲಿ ಒಂದು ಈಫಿಲ್ ಟವರ್ನ ನಿಲ್ಸೋರು ಗೈಸ್. ಅದನ್ನ ನೋಡೋಕೆ ಹೋಗ್ತಾ ಇದೀವಿ ನಾವು. ಸ್ಫೂರ್ತಿ ಫಾಲೋ ಮಾಡ್ಕೊಂಡು ಯಾಕೆ ಚಿಕ್ಕಮ್ಮ ಪ್ರತ್ಯೇಕಿಲ್ಲ ಈಫಿಲ್ ಟವರ್ ನೋಡು ಅವರು ಇವಾಗ ಬಂದರು ನೋಡಿ. ಚಿಕ್ಕಮ್ಮ ಇದಕ್ಕ ಒಂದು ಈಫಿಲ್ ಟವರ್ ಅಲ್ಲಿ 0.1% ಕೂಡ ಇಲ್ಲ. ಬಟ್ ಯು ಕ್ಯಾನ್ ಗೆಟ್ ದಟ್ ಫೀಲ್ಸ್. ಏನು ಬರೀ ಫೋಟೋಶೂಟ ಮಾಡಕ್ಕೆ ಬಂದಿರೋದು ನಾವು? ಹೇಳಿದ್ರೆ ಚೆನ್ನಾಗನ್ನ ರೆಡಿಯಾಗಿ ಬರ್ತಾಯಿದ್ರಿ ತಾನೇ? ಅಲ್ಲ ಚಿಚ್ಚಾ, ಏನೋ ಒಂದು ಹಾಕೊಂಡು ಟನ್ ಶಿನೆಯಲ್ಲೆಲ್ಲ ಇಕ್ಬಿಟ್ಟವ್ರೆ. ಏನ ವಿ ಆಲ್ ಆರ್ ಇನ್ ಫ್ರಾನ್ಸ್. ಪ್ಯಾರಿಸ್. ಇದು ಫುಲ್ ಫೋಟೋ. ನಾನು ತಾಜ್ ಮಹಲ್ ನೋಡಿಲ್ಲ ಚಿಚ್ಚಾ. ಡೆಲ್ಲಿಗೆ ಹೋಗಿಲ್ಲ ಗೈಸ್. ಡೆಲ್ಲಿಗೆ ಟ್ರಿಪ್ ಚೆನ್ನಾಗಿರ್ತೈತೆ. ನಾನು ಈ ಥರ ಅಂಗಡಿಗಳೆಲ್ಲ ನೋಡಿ ಈ ಟೈಮ್ ಎಲ್ಲ ಜಾತ್ರೆ ಮಿಸ್ ಅಲ್ಲ ಚಿಕ್ಕಮ್ಮ. ಮಾಲೂರು ಜಾತ್ರೆ, ದೊಮ್ಲೂರು ಜಾತ್ರೆ, ದೂಪ್ನಳ್ಳಿ ಜಾತ್ರೆ ಎಲ್ಲ ಪಾಪ ಅಲ್ಲಿದ್ದರೆ ಎಲ್ಲರೂ ಫೋನ್ ಮಾಡಿ ಹೇಳ್ತಾಯಿದ್ರು
ಈ ಕ್ಲಿಪ್ಸ್ ಚುಚ್ಚುತ್ತೆ ಗೈಸ್. ಈ ಥರ ತೊಗೊಂಬಾರ್ದು. ಮಿನಿ ಸೋಲ್ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ. ಪ್ಲಾಜೋಸ್ ಇದೆಲ್ಲ ನಾನಿರೋದೇ ಕೆಳಗಡೆ ಏನೇ ಮಾಡಿದೆ ತೋರ್ಸು. ಟಚ್ ಮಾಡಲಿಲ್ಲ. ಇದಾಡ್ತಾರ ತೆಗ್ದಿರ್ತಾನ. ಆಡಿಸ್ತಾರಲ್ಲ ಚಿಕ್ಕ ಪಂಟ್ರು ಇಬ್ಬರಿತಾನ. ಏವಿನಾ ಹೊಡೆದಿಲ್ವಾ? ಹೊಡೆದ್ರು ತಾನೆ, ಇದು ಬಿದ್ದಿಲ್ಲ. ಎಷ್ಟೊಂದು ಆಟಗಳವೆ. ವಾಟ್ ಆರ್ ಯು ಫೀಲಿಂಗ್ ಜಾತ್ರೆ? ನೋಡಿರಲ್ಲ ಬರ್ತಾರೆ. ನಾನು ಯಾವಾಗ ಗೊತ್ತಾ ಇದೆಲ್ಲ ನಮ್ ಚಿಚ್ಚ ಆಡಲ್ಲ ಗೈಸ್. ಇದನ್ನೇನಂತಾರೆ, ಏನಂತಾರೆ ಚಿಕ್ಕಮ್ಮ? ಡ್ರ್ಯಾಗನ್ ಅದೇನೋ ಅಂತಾರಲ್ಲ. ನೋಡು ಒಬ್ನೇ ಕೂತಾನೆ. ಏನ್ ಧೈರ್ಯ ಪ್ರತೀಕ ನಿಂಗ? ಅಲ್ಲಿ ನೋಡು ಇನ್ನೊಂದು ಕ್ಯಾಮ್ರಾ. ಎಲ್ಲರೂ ಬ್ಲಾಗ್ ಮಾಡ್ತಾರೆ ಗೈಸ್. ನಂಗೆ ಎಲ್ಲರೂ ಬ್ಲಾಗ್, ಫುಲ್ ಫ್ಯಾಮಿಲಿ ಬ್ಲಾಗ್ ಮಾಡ್ತಾರೆ. ಬಟ್ ಆ ಪ್ರೆಸೆಂಟ್ ಇದನ್ನ ಆಡಿದ್ರ ನೆನ್ನೆ? ಇಲ್ಲ ಚಿಚ್ಚಾಗಲ್ ಭಯ. ಅವನ್ ಧೈರ್ಯ ಅದವನೆ. ಇದಕ್ಕೇನ್ ಧೈರ್ಯ ನೋಡು. ಇದು ಅದು ಇದನ್ನೇನೋ ಅಂತಾರಲ್ಲ. ಏನ್ ಚಿಕ್ಕಮ್ಮ? ನಂಗೆ ಏನ್ ದುಡ್ಡು. ಒಬ್ಬನೇ ಆಡ್ತಾನೆ. ಯಾರನ್ನ ಹೇಳ್ಕೊಂಡು ಹೋಗ್ಬಿಟ್ರೆ ಈ ಮಗುನ ಏನ್ ಗತಿ? ಯಾರನ್ನ ಹೇಳ್ಕೊಂಡು ಹೋದ್ರೆ ನಿನ್ನ ಜಾಸ್ತಿ ಕುಣಿಬೇಡ ಪಪ್ಪಿ. ನಾನ್ ಬರಲ್ಲ, ನೀನ್ ಬಾ. ನಾನ್ ಸ್ಮಾಲ್ ಬೇಬಿನಾ? ಹೌದೇ?
ದಮ್ಮು ನೀನು ಹೋಗ್ಬೇಕಾಗಿತ್ತು ದಟ್ ಆಫ್ಟರ್ ಎಫೆಕ್ಟ್ ಅವಳಿಗೆ ಭಯ ಆದರೆ ಇಬ್ಬರಿಗೂ ತಲೆ ಸುತ್ತೈತೆ ಗೈಸ್ ಇಬ್ಬರಿಗೂ ತಲೆ ಸುತ್ತು ಏನಾಯ್ತಂದ್ರೆ ಅದು ಅಲ್ಲಿ ಇನ್ನೊಂದು ಇವನು ಇನ್ನೊಂದು ಹೋದ ಅದು ಯಾವುದಕ್ಕೂ ಹೋದ್ರಿ ತಲೆ ಸುತ್ತು ಹಂಗೆ ಹಿಂಗಿಕ್ಲಾ ಬಗ್ಬಿಡು I'm so damn tired and I'm frustrated, I'm irritated, I'm annoyed. Bye. ಹೆಂಗಾಯ್ತು ಈ ರೈಡು? ಚೆನ್ನಾಗಿತ್ತು. ಡ್ಯಾನ್ಸ್ ಆಡಿದ್ದು? ನಿಂಗೆ ಏನು ಅನ್ಸಲ್ಲ ತಲೆ ಸುತ್ತಲ್ಲ? ನೆನ್ನೆ ಆಡ್ಬಿಟ್ಟು ಬಂದು ತಲೆ ನೋವು ತತ್ಕೊಂಡು ಮಲಗಿದ್ದ ಅವ್ನು ಯಾರೋ ತಿಕ್ಕೊಂಡು ಹಿಂಗೆ ಡೆಡ್ ಎಂಟು ಕಿತ್ಕೊಳೋ ಇಲ್ಲನ ಇಟ್ಕೊಳಕೈತಲ್ಲ ಇಟ್ಕೊಳಕ್ಕೂ ಇಲ್ಲ ಅಂತ ಬೋಟ್ಗೆ ಹೋಗಿದ್ದ ನೆನ್ನೆ. ಲೈಫ್ ಬ್ಯಾಕ್ ಸೈಡ್ ಇಲ್ವಾ? ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ನೋಡು ಊಟ ಮಾಡ್ಕೊಂಡು ಅಲ್ಲಿ ತಿಂದಿರೋದೆಲ್ಲ ವಾಂತಿ ಬರ್ತದೆ ನನಗೆ ಇವಾಗ ಯಾರನ್ನ ಸಿಕ್ಬಿಟ್ರೆ ಕಿಸ್ಬಿಡೋಣ ಅನ್ಸ್ತಾ ಇದ್ನಿ ದಿನ